ಜನರಿಗೆ ಬಾಧಕನಾದರು, ಅವರ ಬದುಕಿನಲ್ಲಿ ಬಾಧಕನಾಗಿ ಹಲವು ಖಜಾನೆಗಳಿಗೆ ಖಜಾಂಜಿಯಾಗಿ ಚಣಕಿ ಅಡ್ಡಯಿಸಿದವರಿಗೆ ರಾವಿನಂತೆ ಬಾಲದಲ್ಲಿ ಬಂಧಿಸಿ ಸಜೀವ ದಹನವನ್ನೇ ಸಜೆಯಾಗಿ ಕೊಟ್ಟು ರಾಜನ ಹಾಗೆ ಮೆರೆಯುತ್ತಿದ್ದವನೇ ಗೌಡ, ಗಜೇಂದ್ರ ಗೌಡ. ಗಜರಾಜ ಹೆಜ್ಜೆ ಇಟ್ಟರ ಆದ್ರ ಮಜವೇ ಬೇರೆ. ಲಜ್ಜೆಯಿಂದ ಬಳಕುವ ಲಲನಾಮಣಿಯರಿಗೆ ಸೌಂದರ್ಯವೆನ್ನುವುದು ಅಜ ಕೊಟ್ಟವರ ಭೂಜಗದಲ್ಲಿ ಮಜಕ್ಕೆ ಮೇಲಾದ ಇಂದ್ರನಂತೆ ಸದಾ ವೈಭೋಗದಲ್ಲಿ ಕಾಲ ಕಳೀತಾ ಇರು ಈ ಗಜನ ಭುಜದೊಳಗೆ ಬಂದಿಯಾಗದೇ ಇರುವ ಲಲನಾಮಣಿಯರು ಯಾರಿದ್ದಾರೆ? ಯಾರಿದ್ದಾರೆ? ಈ ಗೌಡ ಹೋದ ಕಡೆ ಮಾನ ಸನ್ಮಾನಗಳು ನಿರೀಕ್ಷಿತ. ನಾಯೊಂದು ತನ್ನ ನಾಲಿಗೆಯನ್ನು ಅಲ್ಲಾಡಿಸದೆ ಬಾಲ ಅಲ್ಲಾಡಿಸುವ ಮೂಲಕವೇ ಅದು ನಂಬಿಗಸ್ತರ ವಿಶ್ವಾಸಕ್ಕೆ ಪಾತ್ರವಾಗಿರ್ತದೆ. ಅದೇ ರೀತಿ ನನ್ನ ಹತ್ರನು ನಿಯತ್ತಿನ ನಾಯಿಗಳು ಬೇಕಾದಷ್ಟಿರೋದ್ರಿಂದ ಈ ಗಜನ ಗೋಜಿಗೆ ಬರುವ ತಾಕತ್ತು ಯಾರಿಗೂ ಇಲ್ಲ. ಯಾಕಂದ್ರೆ ಬಗ್ಗದೆ ಇರುವವರನ್ನ ಬಗ್ಗಿಸ್ಕೊಂಡು ಬಾಸನು ಈ ಗಜ. ಇಷ್ಟೆಲ್ಲ ಇದ್ರು ನನ್ನನ್ನು ಕಾಡ್ತಾ ಇರೋ ಒಂದೇ ಒಂದು ತಲೆ ಬಿಸಿ ರಾಘವ. ನನ್ನ ತಮ್ಮ ರಾಘವ ಮತ್ತವನ ಹೆಂಡತಿ ಸೀತಾ. ಏನಿವರು ತ್ರೇತಾ ಯುಗದ ರಾಮ ಸೀತೆಯರ ಹಾಗೆ ಕಲಿಯುಗದ ಆದರ್ಶ ದಂಪತಿಗಳು. ಕನಕ ಲಂಕಾಧೀಶ್ವರ ದಶಕಂಠ ರಾವಣ ಎಲ್ಲೋ ಇರುವ ಸೀತೆಗಾಗಿ ಮನಸೋತು ಹೋದಾಗ ನಾನ್ಯಾಕೆ ನನ್ನ ಪಕ್ಕದಲ್ಲಿರೋ ಈ ದಂತದ ಪುತ್ಥಳಿ ಸೀತಾಳನ್ನ ಮಿಸ್ ಮಾಡಿದೆ? ಯಾಕೆ ಮರೆಯಲ್ಲಿರುವ ವಸ್ತುವಿನ ಮೇಲೆ ಹುಟ್ಟುವ ಆಕರ್ಷಣೆಯಾಗಲಿ ಪ್ರೀತಿಯಾಗಲಿ ಹತ್ತಿರವಿರುವ ವಸ್ತುವಿನ ಮೇಲೆ ಹುಟ್ಟೋದಿಲ್ಲ. ಇದೇ ನಾನು ಮಾಡಿದ ದೊಡ್ಡ ಮಿಸ್ಟೇಕ್. ಏನು ನಿನ್ನ ಅದ್ಭುತ ಆಕರ್ಷಣೀಯ ಸೌಂದರ್ಯ ನೋಡುವವರ ಕಣ್ಣನ್ನ ಕೋರೈಸುವಂತ ಅದ್ಭುತ ಮೈ ಕಾಂತಿ. ಸೀತಾ, ಕದಲಿ ವನದಂತಿರುವ ನಿನ್ನ ದೇಹ ಸೌಂದರ್ಯದ ಬನಕ್ಕೆ ಮದವೇರಿದ ಮದಗಜನಾಗಿ ನುಗ್ಗಿ ಮಾಡಿದ